ನಾವು ಒಳ್ಳೆದಾಗಿ ಕೇಳ ಅಲ್ಲ ಬರೀ ಹಿಂಗ ಅಲ್ಲ ಪಾಪ ಹೇಳ ಅದಕ್ಕೆ ಅದು ಕೇಳೋದಕ್ಕೇನ ತಪ್ಪಲ್ಲದು ನೀನು ಹೇಳು. ಬೇರೆಯವರೆಲ್ಲ ತಂದು ಮಾರ್ತಾರಲ್ಲ ಅದೇ ಅವಕ್ಕೆ 25,000 ಕಮ್ಮಿ ಟಾರ್ಗೆಟ್ ಇಟ್ಕೊಂಡು ಹೋಯ್ಲಿ. ಓಕೆ ಬಂಧುಗಳೇ, ಹಸುವಿನ ಮಾಹಿತಿ ನಿಮಗೆ ಕೊಡ್ತಾ ಇದ್ವಿ. ಒಂದು ಕೂಡ ಯಾವುದೂ ಫೇಲ್ಯೂರ್ ಇಲ್ಲ. ಲೆಗ್ ಸ್ಕೋರು ಆಮೇಲೆ ಅದರ್ ಸ್ಕೋರ್ ಎರಡೂ ಚೆನ್ನಾಗಿದೆ. ಬಂಧುಗಳೇ, ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ಅಷ್ಟೊಂದು ನೀವು ನೋಡ್ತಾ ಇದ್ರಿ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇಲ್ಲಿ ಲೊಕೇಶನ್ನು ನೋಡಿದಾಗಲೇ ಅನಿಸ್ಬಿಡ್ಬೇಕು ನಮಗೆ. ಒಡ್ಡಿನಹಳ್ಳಿ ಗ್ರಾಮ, ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಗ್ರಾಮ ಆಗಿರ್ತಕ್ಕಂಥದ್ದು. ಒಂದು ಹೆವಿ ಹಸು, ಯಾವ ಜಾತಿ ಹಸು ಏನು ಅಂತ ನಿಮಗೆ ABS ಅಣ್ಣ, ಅಮೇರಿಕನ್ ಬ್ರೀಡಿಂಗ್ ಸರ್ವಿಸ್ನ 2ನೇ ಸುರಿನ ಹಸು. ಆರಲ್ ಆಯ್ತಣ್ಣ, ವೆರಿ ಗುಡ್. ಆರಲ್ಲು ನೋಡ್ತಿರ್ತಕ್ಕಂಥ ಬ್ರೀಡು 7 or 8 feet ಲೆಂತು, ಹೈಟ್ ಒಂದು 4.5 ಅಥವಾ 5 ಬರ್ಬೋದು. ಹೈಟು 4.5 ಅಡಿ ಹತ್ರ ಅಥವಾ 5 ಅಡಿ ಹತ್ರನೂ ಬರ್ಬೋದು. ಬಾಕ್ಸ್ ಲೂಸ್ ಇದೆ ಅಣ್ಣ. ಇನ್ನೆಷ್ಟು ದಿನ? 15 ದಿವಸ ಟೈಮ್ ಐತ್ರಿ. 15 ದಿವಸ 22 ಟೈಮ್. ಅಂದರೆ ಇವತ್ತು ಈಗ 8 ಗಂಟೆ ಬಂದವ್ರಿ, ಕಣ್ಣಿಗೆ ಕಾಣಲ್ತಾನ. ಹಾಂ, ಇನ್ನೂ 2:15 ತುಂಬಿದವು. ಬೆಳಗ್ಗೆ 8 ಗಂಟೆಗೆ ಇಳಿಸಿದ್ದೇವೆ. ಇಳಿಸ್ಕಟ್ಟೋದಿಗೆ 8:30 9 ಗಂಟೆಗೆ ಆಯ್ತು. ಓಕೆ, 2 ದಿನ ನಿಂತ್ಕೋಬೇಕಾನ, ಅವಾಗ ಕಣ್ಣಿಗೆ ಕಾಣ್ತದವು. ಮಿನಿಮಮ್ 2 ದಿವಸ. ಹಾಂ ರೀ, 2-3 ದಿವಸ. ಒಂದು ಫೇಸ್ ನೋಡ್ತಾ ಇದ್ರಿ. 20 ದಿನ ಟೈಮ್ ಐತ್ರಿ. ಹರಿಯಾಣ ಐತಿ. ಆರಲ್ಲ, ಅದು ಹರಿಯಾಣ ಹಸು ನೋಡ್ದಂಗೆ ಆಗುತ್ತಪ್ಪ. ಹೌದು ರೀ, ನೋಡ್ತಾ ಇದ್ರಿ. ಸುಳಿ ಗಿಳಿ ಎಲ್ಲ ಒಟ್ಟಿಗೆ ತುಂಬ ಚೆನ್ನಾಗಿ ಬಂದಿರ್ತಾರೆ ಅಂತ. ನೀವು ಗಿಂಚ ನೋಡಬೇಕು ಅಂದರೆ ಹೀಗಿದೆ. ಇವೆಲ್ಲ ಬ್ರೀಡು ಬೇಕಾದಲ್ಲಿ ನಿಮಗೆ ನೇರ ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ನಿಮ್ಮ ವ್ಯಕ್ತಿಗತ ಜವಾಬ್ದಾರಿ ಖರೀದಿ ಮಾಡುವಂಥದ್ದು. ಅಣ್ಣ, ಒಳ್ಳೆ ಬ್ರೀಡು ಜಾತಿಲಿದೆ, ಒಪ್ಕೊಳ್ಳೋಣ. ಬೇರೆಲ್ಲಿ ದೊಡ್ಡದಿದೆ. ಇವೆಲ್ಲ ಒಂದು 10 ಮೇಲೆ ಹಾಲು ಸಿಗುವಂಥವೆ ಅಣ್ಣ. ಇವೆಲ್ಲ ಜಾಸ್ತಿ ಬರೋದಾ? ಚೊಚ್ಚಲ ಮಣಕ 12-13 ಕೊಟ್ಟಿದೆ ಅಂದ್ರೆ ಹೊಡಿಬೋದು. ಮೋಸ್ಟ್ಲಿ ಅದೇ. ಹೌದು ಒಳ್ಳೆ ಜಾತಿ ಕುಲ ಭಾರಿ ಉದ್ದ, ಹಿಂದೆ ಮುಂದೆ ಏಕೈತಣ ಅದು. ಎಲ್ಲ ಸಮ ಐತಿ. ಯಾಕೆ ಹಂಚೌಕ್ತನ ಗೋಡಿ ಗಡ್ಡ ಹಿಂಗ ಒಂಥರ ಬೆಂಗಳೂರಲ್ಲಿ ದನಗಳು ಈ ಟೈಪ್ ಇರ್ತಾವೆ. ಚಿಂತಾಮಣಿ ಆಗಿದ್ರೆ ನಾವು 3.5 ಹೇಳ್ತಾರ. ಓಕೆ, ಹಾಗಾದ್ರೆ ನಿಮ್ಮ ಹತ್ರ 1 ಮೇಲಾ ವ್ಯಾಪಾರ 1.85 ಹೇಳ್ತಾವ್ರಿ. ಒಂದು 60ರಿಂದ ಮುಂದೆ ಬಂದ್ರೆ ಕೊಡ್ತೀರಿ. ಓಕೆ, ಕಮ್ಮಿ ಬಂದು ಕೇಳಿದ್ರೆ ಬರ್ಲಿ, ಇಲ್ಲಿ ಬಂದು ನೋಡ್ಲಿ ದನ. ಬಜಾರ್ಗೆ 25,000 ಕಮ್ಮಿ ಅಂದ್ರೆ ಒಯ್ಲಿ, ಒಯ್ಯೋದು ಬೇಡ. ಬೇರೆಯವರೆಲ್ಲ ತಂದು ಮಾರ್ತಾರಲ್ಲ ಅದೇ ಅವಕ್ಕೆ 25,000 ಕಮ್ಮಿ ಟಾರ್ಗೆಟ್ ಇಟ್ಕೊಂಡು ಒಯ್ಲಿ. ಬೇರೆಲ್ಲ 1.80 1.90 ಮಾರ್ತಾರೆ ಇಂಥವಲ್ಲ. ಒಯ್ದು ಕೂಡ ಒಂದು ಹೆಚ್ಚು ಕಮ್ಮಿ ಈಗ 1.85 ಹೇಳಿ ವ್ಯಾಪಾರನ ಬಿಟ್ಟು ಕೊಡೋಣ. ಬರಲಿ ದನ ಜನ. ಒಂದೊಳ್ಳೆ ಲೆಗ್ ಸ್ಕೋರ್ ಅಂದರೆ ಕಾಲು ಕಂಬ. ರೇರು ನೀರು ಕುಡಿತದೆ. ಬಿಡಿ 7 feet ಇದೆ ನೋಡಿದೆ. ತಿಂಡಿ ಕೊಡ್ರಿ, ನೀರು ಕೊಡ್ರಿ, ಸುಮ್ಮ ಹೊಡಿತಾರ್ತಾವ. ಜಾತಿ ಕುಲ ಐತನ. ಓಕೆ, ನೈಸ್. ಇದು ನಿಮ್ಗೆ ಆಸಕ್ತಿ ಇದ್ದರೆ ಫೋನ್ ನಂಬರ್ ಇದೆ. ಆದಷ್ಟು ಫೋನ್ನಲ್ಲಿ ವ್ಯವಹಾರ ಬೇಡ, ನೇರ ಬಂದುಬಿಡಿ. ಒಡ್ನಳ್ಳಿ ಬರ್ರಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಒಡ್ನಳ್ಳಿ ವಾಸಿ. ಹೌದು, ದಾವಣಗೆರೆ ಸಮೀಪ 7 ಕಿಲೋಮೀಟರ್. ಬಂದು ಒಂದ್ಸತಿ ನೋಡ್ಕೊಂಡು 14-15 ಅದ ಬರ್ರಿ. ಎಲ್ಲ ಎಚ್.ಎಫ್ ಇರೋದು, ಒಂದೇ ಒಂದು ಜರ್ಸಿ. ಬಂದು ಒಯ್ಯಿರಿ. ಓಕೆ, ಬಂಧುಗಳೇ, ಹಸುವಿನ ಮಾಹಿತಿ ನಿಮಗೆ ಕೊಡ್ತಾ ಇದ್ವಿ, ನೋಡ್ತಾ ಇದ್ರಿ. ಇವೆಲ್ಲವೂ ಕೂಡ ಆದಷ್ಟು ಬ್ರೀಡು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ಕೂಡ ಇರುತ್ತೆ. ಖಂಡಿತ ಒಂದು ಒಳ್ಳೆ ಬ್ರೀಡ್ ಬಂದಾಗ ಒಂದು ಸತಿ ನೋಡಿ ಹೋಗಿ ನೋಡ್ರಿ. ನಮ್ಮ ಮಠ ಐತೆ ಸರ. ಎತ್ತರ ನಿಮ್ಮ ಹತ್ರನೇ ಬರುತ್ತೆ. ಇನ್ನುಳಿದಂತೆ ಯಾವುದೇ ವ್ಯಾವಹಾರಿಕವಾಗಿ ಮಾಹಿತಿ ಬೇಕಂದರೆ ಫೋನ್ ನಂಬರ್ ಇದೆ, ನೀವು ಫೋನಲ್ಲಿ ಮಾತಾಡ್ಕೊಂಬಿಡಿ. ಸರಿ ಅಣ್ಣ, ಸರಿ. ಅದರಲ್ಲಿ ಇನ್ನೊಂದು ಹಸು ನಿಮಗೆ ನೋಡ್ತಿದ್ದಂಗೆ ಬರ್ತಾ ಇದೆ. ಅದೇ ರೀತಿ ಜಾತಿಯಲ್ಲಿ ಬರುವಂಥ ಹಸು, ಕ್ರಾಸಲ್ ಬ್ರೀಡ ಅಥವಾ ಪ್ಯೂರಿಟಿನ ಬೋಡಿ ಇದೆ. ಭೀಮಣ್ಣವ್ರ ಕೈಯಾಗಿ ನಿಂತಿರ್ತಕ್ಕಂಥ ಹಸು. ನಾಲ್ಕಲ್ ಅಂತ ಹೇಳ್ತಿದ್ದಾರೆ. ಅಲ್ಲ ನಿಧಾನ ನೋಡಿದೆ ಸರ್. ಪಂಜಾಬಿ ದನ ಹೋಯ್ತಾರಲ್ಲ 5 ಲಕ್ಷ 6 ಲಕ್ಷ ಕೊಟ್ಟು, ಅದು ಇದೇ ಬಿಳಿ ಹಾಲ ಹಿಂಡೋದು, ಇವು ಬಿಳಿ ಹಾಲ ಹಿಂಡೋದು. ಅವು 40-50 ಲೀಟರ್ ಹಿಂಡ್ ತಗೊಂತಾರ. 20 ಕೊಡ್ಲಿ ಬಿಡ್ರಿ, ದುಡ್ಡು ರೇಟ್ ಕಮ್ಮಿ. 20 ಲೀಟರ್ ಒಂದು 20 ಒಂದು 30 ಕೊಟ್ರೆ ಇಟ್ಟು ಕೊಟ್ಬಿಡ್ತಾವೆ ಇದನ್ನ ದನ. ವ್ಯಾಪಾರ 1.35 ಒಂದು 20 ಬಂದ್ರೆ ಕೊಟ್ಬಿಡೋಣ. ಯಾವ 2 ಲಕ್ಷ 4 ಲಕ್ಷ 5 ಲಕ್ಷ ಕೊಟ್ಟು ಯಾಕೆ ತಾಯ್ತ್ರಿ? ಬರ್ರಿ, ಕಮ್ಮಿ ಕೊಡ್ತಾ ಬಂದ ಕಮ್ಮಿ ಆಗದ. ಇದು ಪಂಜಾಬ್ ದನನೇ, ಅದು ಪಂಜಾಬ್ ದನ. ಒಯ್ರಿ,
ಡೆನ್ಮಾರ್ಕ್ ಮತ್ತೆ ಅದರೊಳಗೆ ಡೆನ್ಮಾರ್ಕ್. ಹಾಂ 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 ನೋಡ್ರಿ ದನ ಹೆಂಗೈತೆ ನೋಡ್ರಿ, ಕ್ವಾಲಿಟಿ ನೋಡ್ರಿ. ಮೊದಲೇ ಹಸುವಿನ ಕ್ವಾಲಿಟಿ ನೋಡ್ತಾ ಇದ್ರು. ಶೋ ಪೀಸ್ ಆಗಿರ್ತಕ್ಕಂಥ ಹಸು, ನೀರು ಮೇವು ನಂಬರ್ 1 ಆಗಿರ್ತಕ್ಕಂಥದ್ದು. ಹೌದು, ಶೋ ಪೀಸ್ ಯಾರಿಗೆ ಬೇಕು ದುಡ್ಡು ಕೊಟ್ಟು ಹೋಯ್ತ್ರಿ ಸಾಕಾಗಲ್ಲ. ಇವೆಲ್ಲ ದುಡ್ಡು ಕಮ್ಮಿ, ದನನ ಒಳ್ಳೆಯವು. ಒಂದು ಒಯ್ರಿ, ಮಣ್ಕ ಹಾಲು ಮಚ್ಚಿ ತುಂಬಿದೆ. ಒಂದೊಳ್ಳೆ ಒಳ್ಳೆ ಆ್ಯಕ್ಟಿವ್ ಪೀಸ್, ಅಂದರೆ ಸಖತ್ ಆ್ಯಕ್ಟಿವ್ ಇರ್ತಕ್ಕಂಥ ಹಸು ಇದು. ನೋಡ್ತಾ ಇದ್ರಿ ಭೀಮಣ್ಣರ ಕೈಗೆ. ಈಗ ಭೀಮಣ್ಣ ಸ್ವಲ್ಪ ಮುಂದಕ್ಕೆ ತರ್ರಿ ಹಿಂಗೆ. ಹೀಗಿದೆ ಶೋ ಪೀಸ್ ಇದ್ದಂಗೆ. ಒಳ್ಳೆ ಬ್ರೀಡ್ ಬಂದಾಗ ಚಾಯ್ಸ್ ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ. ಹೀಗಿದೆ ಇಂಗ್ಲೆಂಡ್ದು ಒಂದು 10 ಮೇಲೆ ಹೋಗ್ಬೋದು ಮಾರುತಿ ಹಾಲು. ಹಾಂ 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 ಹಸು ಮಾತ್ರ ಚೆನ್ನಾಗಿ ತಿದ್ದು ತೀಡಿ ಮಾಡ್ದಂಗೆ ಇದೆ. ಹಾಲು ನರಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಯಾವುದೂ ಫೇಲ್ಯೂರ್ ಇಲ್ಲ. ಲೆಗ್ ಸ್ಕೋರು ಆಮೇಲೆ ಅಡರ್ ಸ್ಕೋರ್ ಎರಡೂ ಚೆನ್ನಾಗಿದೆ. ಚಾಯ್ಸಿಂಗ್ ಇನ್ನು ನಿಮ್ಮದು. ಒಂದು 30 20 ಅಂದ್ರೆ ಅಣ್ಣ, ಒಂದು 35 ಹೇಳೋದು, ಒಂದು 20 ಬಂದ್ರೆ ಕೊಡ್ತೇವೆ. ಒಂದು 20 ಬಂದರೆ ಸಿಗೋ ಚಾನ್ಸಸ್ ಇದೆ. ಹೌದು, ಓಕೆ ನೋಡ್ರಿ ವಿಡಿಯೋದಾಗೆಲ್ಲ ನೋಡ್ಲಿ, ಇದನ್ನ ನೋಡ್ಲಿ, ಪಕ್ಕ ಪಂಜಾಬಿ. ಓಕೆ, ಅಡರ್ ಫಿಲ್ ಆಗ್ತಾ ಇದೆ. ಇನ್ನೂ ಅಡರ್ ತುಂಬುತ್ತೆ ಅದು. ಭಾಳ ಅದು 15 ದಿವಸ ಟೈಮ್ ಐತ್ರಿ. 15 ದಿವಸ ಟೈಮ್ ಐತಿ. 15 ದಿವಸ ವೇಟ್ ಮಾಡಬೇಕು. ಹಾಲು ನರ ಏನಣ್ಣ ಈ ಲೆವೆಲಿಗೆ ಕಾಣ್ತಾ ಇದ್ದಾರೆ. 28 27 ಲೀಟ್ರ್ ಕಡತ್ ಅಂತ ಹೇಳಿದ್ರು ಅವರು. ಹಾಂ 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 14 13 ಲೀಟ್ರಿಗೆ ಡೋಕಲ್ರಿ ಒಂದು 20ಗೆ. ಓಕೆ, ಒಂದೊಳ್ಳೆ ಇದು ಹಸು ನೋಡ್ತಾ ಇದ್ರಿ. ತುಂಬ ಈ ಹಿಂದೆ ನೋಡಿದ ಹಸುಗಳಿಗಿಂತಲೂ ಎತ್ತರ ಇದೆ. ಹಾಂ 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 ನೋಡ್ರಿ, ಮಕ್ಕ ದನ ಎಲ್ಲ ಕೊಳಗ ಗಂಗದೋಗಲು ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡ್ಬೇಕು, ತೋರಿಸ್ತಾ ಇದ್ದೀನಿ. ಭೀಮಣ್ಣರು ಹೇಳಿದ ಹಾಗೆ ನಿಮಗೆ 6 ಮಣಕ 2ನೇ ಕರ, 6 ಮಣಕನ 2ನೇ ಕರ ಇಳಿಯೋಕಣ್ಣ ಟೈಮು ಅಣ್ಣ ಒಂದು 15 ದಿವಸ ಮೇಲೆ ಬೇಕು, ಒಳಗೆ ಹಾಕಲ್ಲ. 15 ದಿವಸ ಟೈಮ್ ಮೇಲೆ ಬೇಕು. ಗುಡ್, ಭಾರಿ ಗುಣ. ಇಲ್ಲಿ ನೋಡ್ರಿ ಹೆಂಗೆ ನಿಂತತಿ, ಲಗ್ಗಲ ಕೈ ಬಿಟ್ಟದು ನೋಡ್ರಿ. ಸಾಧ್ಯ ಇದೆಯಲ್ಲ, ತುಂಬ ಸಾಧ್ಯ ಇದೆ. ಗುಡ್. ಇನ್ನು ಉಳಿದಂತೆ ಏನು ಬೇಕಪ್ಪ ನಿಮಗೆ ಮಾಹಿತಿಯಲ್ಲಿ? 16 ಒಂದು ಟೈಮ್ ಕೊಟ್ಟಿದ್ದೀವಿ ಹಿಂದೆ. ಓಕೆ, ಸರಿ ಗುಣ, ಸರಿ ಚೆನ್ನಾಗಿದೆ. ಅದು ರೇಟಲ್ಲಿ ಏನು ನಮ್ಗೆ ಮಾಡ್ತೀರಿ ನೀವು? ಹೆಂಗೆ? ಒಂದು 48 ಹೇಳ್ತೀವಿ. ಹಾಂ, ಚೆಕಂದ ಬಂದರೆ ಕೊಡ್ತೀರಿ. ಓಕೆ ಸರ್, ಓಕೆ. ಇದು HF ಹೊಲಕ್ಕ ಪಲಕ ಗಾಡಿ ಹಿಂದೆ. ಹಾಂ 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 ಮಳೆಗೆ ಹೋಗ್ತಾರ, ಕಳ್ಸ್ಕೊಂಡು ಹೋಗ್ಬಾರ್ದು. ಕ್ರಾಸ್ ಬ್ರೀಡ್ ಇದೆ HFಲ್ಲಿ. ಈಗ ತೋರಿಸಿದ ಹಸುಗಳಲ್ಲೂ ಕೂಡ ಪ್ಯೂರಿಟಿ ನೋಡಿದ್ವಿ. ಒಂದಿಷ್ಟು ಗಟ್ಟಿ ಬೇಡ, ಕ್ರಾಸ್ ಬೇಕು ಹಸುಗಳು ಅಂತ ಹೇಳಿದ್ರೆ 3% ಓಕೆ. ಒಳ್ಳೆ ಐತಿ, ಜಾತಿನ ಐತಿ. 3% ನೋಡ್ರಿ, ಕಾಡಿಗೆ ನೋಡ್ರಿ ಒಟ್ಟಡಿ ಹೆಂಗೈತಿ ನರ. ಆ ಕಡೆ ಹೋಗ್ರಿ. ಹಾಗಾಗಿ ಹಸುವಿನ ನೋಡ್ತಾ ಇದ್ವಿ. ನರ ನೋಡ್ರಿ ಹೆಂಗೈತಿ. ದೊಡ್ಡ ದನಕ್ಕೆ ಬಿದ್ದಂಗೆ ಬದತ್ರಿ. ದನ ದೊಡ್ಡ ಸೈಜ್, ದನ ಇದೆ, ಸಣ್ಣದಲ್ಲ. ಸ್ನೇಹಿತರೆ, ನಮ್ಮ ವೀಡಿಯೋದಲ್ಲಿ ನಿಮ್ಗೆ ನೋಡೋಕೆ ಹಂಗೆ ಅನಿಸ್ತದೆ. ನಿಜ, ಅಲ್ಲಿ ಏನಂದರೆ ನೇರಾಗಿ ಬಂದರೆ ನಿಮ್ಗೆ ಗೊತ್ತೆ, ಗಾತ್ರದಲ್ಲಿ ಎಲ್ಲವೂ ಹಸುಗಳು ದೊಡ್ಡವೇ ಇರುವಂಥದ್ದು. ಹಾಲಿನ ಹಸುಗಳೇ ಆಲ್ಮೋಸ್ಟ್ ಒಳ್ಳೆ ಹಾಲು ಬ್ರೀಡು ಅಂತ ಅಂದಿದ್ದಾರೆ. ಇನ್ನುಳಿದಂತೆ ಬ್ರೀಡಲ್ಲಿ ಆಯ್ಕೆ ನಿಮ್ಗೆ ಯಾವ ಥರ ಆಯ್ಕೆ ಮಾಡ್ಕೋಬೇಕು ಆ ಥರ. ಅಂದರೆ ಜವಾರಿ ಜರ್ಸಿ ಕ್ರಾಸ್ ಹಸು ಒಂದಿದೆ, ಹಾಗೆ HFಲ್ಲಿದೆ, HFಲ್ಲಿ ಕ್ರಾಸ್ ಹಸುಗಳಿದೆ. ಪ್ಯೂರ್ ಪಂಜಾಬ್ ಒಂದು ಹಸು ABS ಇದ್ದಾವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನುಳಿದಂತೆ ನೀವು ಬಂದಾಗ ನಿಮಗೂ ನೋಡಿದಾಗ ಅನಿಸ್ಬೇಕಾಗಿಲ್ಲ ಅಂತೇಳಿ. ಬರ್ರಿ ದನ ನೋಡ್ರಿ. ಅಪ್ಪಳಿ ಬಿದ್ದೋ ದನ ಕಣ್ಣಿಗೆ ಕಾಣಲ್ಲ. ಒಂದು ನಿಗಾ ಮಾಡಿ ತಗೊಂಡು ಹೋಗ್ರಿ ದನ. ಒಂದು ಬೆಳಿಗ್ಗೆ ಬಂದಿದ್ದು ಅಂದ್ರೆ 8 ಗಂಟೆ 9 ಗಂಟೆ ಅಣ್ಣ. ಸರಿ ಸರಿ, ಓಕೆ ಅಣ್ಣ. ಓಕೆ, 2:30 ತುಂಬಿದವಣ. ಒಬ್ಬಬ್ಬ ನಿದ್ದೆ ಇರಲ್ಲ, ಅವ್ರಿಗೂ ತುಂಬ ಕೆಲಸ ಇರ್ತದೆ. ಹೇಳಿದ್ರೆ ಸುಲಭ ಅಲ್ಲ, ಹಸು ಆಯ್ಕೆ ಮಾಡ್ಕೊಂಡು ದೂರದಿಂದ ತರೋದು. ಅವೆಲ್ಲ ಸ್ಟ್ರಗಲ್ ಲೈಫು. ಹೇಳಿದ್ರೆ ನಾವು ಸುಲಭ ಅವೆಲ್ಲ. ಹಸು ತಂದು ಮಾರಾಟ ಮಾಡ್ತಾರಂತ. ಇನ್ನೊಂದು HFಲ್ಲಿದೆ. ನಮಗೆ ಒಂದು ಮೀಡಿಯಮ್ ಸೈಜ್ ಇರಬೇಕು ಅಂತ ಹೇಳಿದ್ರೆ ಇದನ್ನು ಚಾಯ್ಸ್ ಮಾಡ್ಬೋದು. ಹಸು ಮೀಡಿಯಮ್ ದೊಡ್ಡದು, ಅದು ಒಳ್ಳೆ ಮಾತಂದ್ರಿ. ಹಸು ಒಂದು ಲೆವೆಲ್ಗಿದೆ, ಅಂದರೆ ಹಾಲಿನ ಅದು ಕೂಡ ಅಡರ್ ನೋಡಿದರೆ ನೀವು ಹೆವಿ ಅದು ಹಂಗೆ ಅದೇ ದನ ನೋಡ್ರಿ. ಒಟ್ಟಡಿಗೆ ಎಲ್ಲ ನರ ಗಿರ ತೊಡೆ ಗಿಡಿ. ಇನ್ನು 15 ದಿವಸ ಟೈಮ್ ಐತಿ. 15 ದಿವಸ ಐತಾ? ಹಾಲನ್ನು ಸೆಲೆಸನ್ ಗಮ್ಮ. ಹಾಂ 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 ನರ ನೋಡ್ರಿ ಎಲ್ಲಿಂದ ಎಲ್ಲಿ ಬಿದ್ದತ್ತದ. ಎಲ್ಲ ದನ ಅಲ್ರಿ. ಇವೆಲ್ಲ ಸೂಕ್ಷ್ಮತೆ ನೋಡ್ಕೋಬೇಕು. ಅವರೇ ತೋರಿಸ್ತಿದ್ದಾರೆ, ಹಿಂಗಿದೆ ನೋಡ್ಕೊಳ್ಳಿ. ಎಷ್ಟು ದಿನ ಹೋಗ್ಬೋದು, ಎಷ್ಟು ತೊಡೆ ಮಾಡ್ಬೋದು, ಎಷ್ಟು ಹಾಲು ಕರಿಬೋದು ಅನ್ನೋದು ನಿಗಾ ಮಾಡ್ರಿ ರೈತರು. ಸುಮ್ಮನೆ ಯಾವ್ದೋ ದುಡ್ಡಿ ಸೋವಿ ಅಂತ ತಗೊಂಡೋಗಿ ಎಂಥದ ತಗೊಂಡೋಗಿ ಅಲ್ಲಿ ತಗೊಂಡಿದ್ದು ಹಂಗ ತಿಂದು ಅನ್ಬೇಡ್ರಿ. ನಿಗಾ ಮಾಡಿ ದನ ಒಯ್ಯಿರಿ. ನೀವು ಕಷ್ಟಪಟ್ಟು ದುಡ್ಡು ತಂದಿರ್ತೀರಿ. ದನ ಚಾಯ್ಸ್ ಮಾಡಿ ಒಯ್ಯಿರಿ, ಒಳ್ಳೆ ಒಯ್ಯಿರಿ, ಬೀಡು ಒಯ್ಯಿರಿ ದನ.
ಹೇಳಿ ನೋಡ್ತಾ ಇರಲ್ಲ ಕರ್ಕೊಂತೀರಿ ಖಂಡಿತ ಚೆನ್ನಾಗಿ ಹೇಳಿದ್ರು. ಅದ ಕಚ್ಚೆ ಕೊಚ್ಚೆ ಬಣ್ಣ ನೋಡಿ ತಗೊಂಡು ಬಿದ್ದು ಬೀಳಬಾರ್ದು. ದನ ಆಯ್ಕೆ ಮಾಡ್ಬೇಕು ಒಳ್ಳೇದ. ಇನ್ನೇನಪ್ಪ ತೊಟ್ಟು ನೆರಿಗೆ ಹೆಂಗೈತಿ ಎಲ್ಲ ನೋಡ್ರಿ. ಕರೀರಿ ಒಂದು 4-5 ಸತಿ 10 ಸತಿ ಕರೀರಿ ಒಂದು ಮನೆಯಾಗ. ಚೂರು ತುದಿ ಅಂದು ಬಿಟ್ಟು ಪಾಸಿ ಬೀಳ್ಬೇಡ್ರಿ. ಯಾರು ತಗೊಂಡ ನಮ್ಮ ತಗಂತಲ್ಲ ಎಲ್ಲರ ತಗೊಂಕ ನೋಡ್ಕೊಂಡು ಹೋಗಿರಿ. ಗುಡ್, ಒಳ್ಳೆ ಸಲಹೆ ಅಣ್ಣ. ನಾವು ಕರ್ನಾಟಕ ಹಾಲು ಬಂತು ಹಾಲ ಬರೋಣ ಅನ್ಪಾಡ್ರಿ. 10 ತಪ್ಪ ಇಡ್ರಿ ಒಂದು ಮನೆಗೆ. 4 ಮನೆಗೆ 10 ಸತಿ ಇಡ್ರಿ, 40 ಸತಿ ಇಡ್ರಿ ಒಂದು ಮನೆಗೆ. ಅದೇ ನೀವು ತಗೊಳ್ಳೋ ಮುಂದೆ ಚೆಕ್ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಹಲ್ಲು, ಕಣ್ಣು, ಮೂಗು, ಕೋಡು, ಕರಿ ಕೊಳಗ ಕೊಡೆ. ನೋಡ್ರಿ ಹೆಂಗೈತೆ ದನ. ಕರಿ ಕಣ್ಣಿ ಕಾಣಲ್ಲ ಈಗ ಅದು. ಹೌದಣ್ಣ. ದನ ಕಣ್ಣಿ ಕಾಣಲ್ಲ ಈಗ. ನೆಕ್ಸ್ಟ್ ನೋಡಕ್ಕೆ ಬಂದಾಗ ತುಂಬಿರ್ತವೆ ಅಂತ ಅನ್ಸುತ್ತೆ. ಕಿರಿಗಾವಲ ಭಾರಿ ದನ ಅದು. ಏನು ಒಂದ್ರ ಮೇಲೆ ಅಣ್ಣ ವ್ಯಾಪಾರ ಹೇಳೋದು 1.42 ಹೇಳ್ತಾವಣ್ಣ. ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾವ. ದನ ಭಾರಿ ಹೇಳೋದಣ್ಣ ಅದು. ಸರಿ, ಇವತ್ತು ಏನೋ ಒಟ್ಟ ಅರ್ಧ ದನ ಕಣ್ಣಿ ಕಾಣಲ್ಲ ಅದು. ಇವತ್ತು ರಾತ್ರಿ ಮನೆಗೆ ನಾಳೆ ಸಾಯಂಕಾಲ 4 ಕಣ್ಣಿ ದನ ಕಾಣ್ತಾನ ಅದು. ಅದ್ರ ಜೀವನ ಅನ್ನೋದು ಬೆಲೆ ಗೊತ್ತಾಗ್ತದೆ ನಾಳೆ. ಹೌದಣ್ಣ. ಓಕೆ ಸರ್, ಇವತ್ತು ಒಟ್ಟ ಗೊತ್ತಾಗಲ್ಲ ಅದು ಈಗ. ಸರಿಮ್ಮ ಬಂಧುಗಳೇ, ನೋಡ್ತಾ ಇದ್ರಿ ಕೇಸರಿ ಕೋಡು. ಅದೇ ಕೇಸರಿ ಬಣ್ಣದ ಹೊಡೆದಿರ್ತಕ್ಕಂಥ ಕೋಡು. ಮೊದಲೇ ನೋಡ್ತಾ ಇದ್ರಿ HF ಅಲ್ಲಿ ಆಗಲೇ ಅದು ಜೋರಾಗಿ ಬಾಲ್ ಕೊಡ್ಬಿಡ್ತು. ಕ್ಯಾಮ್ರಾ ಕೆಳಕ್ಕೆ ಬೀಳಂಗೆ, ಹಂಗಾಗಿ ಕಟ್ ಮಾಡಿದೆ. ರೈತರ ಮನೆಗೆ ಹುಡುಕಿಕೊಂಡು ತರುವಂಥ ಒಂದು, ಅಂದರೆ ಬೇರೆ ಸ್ಟೇಟ್ ಆಗಿರ್ಬೋದಿಲ್ಲ, ಡೈರೆಕ್ಟ್ ಒಂದು ವಾರಗಟ್ಟಲೆ ಹೋಗಿದ್ದಾರೆ. ಅಂದರೆ ಹಸು ಚಾಯ್ಸ್ ಮಾಡೋಕ್ಕೆ ಹಸುಗಳು ಸಿಗ್ತಾ ಇಲ್ಲ. ಸಿಕ್ಕರು ತುಂಬ 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 ಬೆಲೆ ಹೇಳಿ ಗಗನಕ್ಕೆ ಏರ್ತಾ ಇರುವಂಥದ್ದು. ಅದರಲ್ಲಿ ಚಾಯ್ಸ್ ಮಾಡಿ ಮತ್ತರಂಥದ್ದು. ಹಾಂ ಹಾಂ 3 ದನ ತಗೊಂಡು ಇದು ಲಾರಿಯಲ್ಲೇ ಅದು ಮಾಡಿದ್ರು. ಮತ್ತು ನಾನೇ ಒಂದು ಬೇರೆ ಗಾಡಿನ 22,000 ಬಾಡಿಗೆ ಮಾಡಿ ಕೊಟ್ಟಾನ ಅವ್ರಿಗೆ. ಹೌದೇನು? ಹಾಂ ಹಾಂ ಹಳ್ಳಿ ಮೇಲೆ ಬಂದು ಅವರು ಪಾಪು ಅವಿರತ್ತೆ ಅಂತ ಹಳ್ಳಿಯಣ್ಣರು ಅವರು. ಹಾಂ 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 ದನ ಸಿಗಲ್ಲಣ್ಣ, ಸಿಗ್ತಾ ಇಲ್ಲ. ವಿಡಿಯೋ ಹಾಕ್ಸಂತಾರ, ಎಲ್ಲಿ ಬಂದಲ್ಲಿ ಕೇಳ್ತಾರ, ಬರಬೇಕು ದನ ನೋಡ್ಬೇಕು, ಹತ್ರ ನಿಗಾ ಮಾಡಕಣ ಎಷ್ಟು ಹಾಲು ಬಂದಿತ್ತು ಎಷ್ಟಿಲ್ಲ. ನಮ್ಮ ಮನೆಗೆ ಒಂದ್ಕಿನೋದಿಲ್ಲ. ಹಾಲು ಕರಿಲ್ಲ ನೋಡ್ಬೇಕಣ್ಣ. ಸುಮ್ಮನೆ ಕಂಡ ಮೈ ಶೋಕು ಬಣ್ಣ ನೋಡಿ ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ ವಿಚಾರ ಕೆಲವು ತಗೊಳ್ಳೋವು ಇದ್ದಾವೆ. ಎಲ್ಲವೂ ನೆಗೆಟಿವ್ ತಗೊಳ್ಬೇಡಿ ದಯವಿಟ್ಟು. ತುಂಬ ಆಯ್ಕೆ ಮಾಡ್ಕೊಳ್ಳೋದ್ರಾಗೆ, ಆಮೇಲೆ ನಾವು ತೊಗೊಂಡು ಹೋಗಿ ಆಯ್ಕೆ ಮಾಡ್ಕೊಂಡ ನಂತರ ಮೇಂಟೈನ್ ಮಾಡ್ಕೊಳ್ಳೋದ್ರಾಗೆ ತುಂಬಾ ಇದಾವಪ್ಪ. ಯಾಕಂದರೆ ಮೇಂಟೈನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸರಿಯಾಗಿ ಮೇಂಟೈನಿಂಗ್ ಮಾಡ್ಕೊಳ್ಳೇಬೇಕು. ಹಸು ಒಂದು ತಗೊಂಡೋದಾಗ ಬಳೆ ಮಾಡಲ್ಲ. ಸ್ವಲ್ಪ ದನ ದೊರಗಿರ್ಬೇಕು, ನಮ್ಮ ಹಳ್ಳಿಗೆ ತರ್ಕೊಂತ ಇರಬೇಕು. ನಾವು ಒಂದು ಏನೋ ಲಗ್ನ ಆದ್ರೆ ಹಳ್ಳಿ ಹೆಣ್ಮಗಳನ್ನ ಹುಡುಕ್ತಿರ್ತಾವೆ ಬಾಳೆ ಮಾಡ್ತಾರೆ ಹೊಲ್ದಾಗ ಅಂತ. ಅದೇ ಅದೇ ಬ್ಯಾಟೆ ತಂದ್ರೆ ಅದನ್ನ ನೌಕರಿಗರಿಗೆ ಆಗ್ಬೇಕು. ಹಂಗೆ ಇದು ಎಷ್ಟನೇ ಸೂಲಲ್ಲಿಂದ? ಇದು 2ನೇ ದನ ಅದು. 2ನೇ ಇಳಿಯೋಕ್ಕೆ ಇನ್ನೂ ಒಂದು ವಾರ 10 ದಿವಸ. ಏನು ಸೆನಿಂಗಿಲ್ಲ ರೈತರು ಬಂದಿದ್ದು, ಏನು ಸ್ಟ್ರೋಕ್ ಮಾಡಿಲ್ಲ ಅಣ್ಣ. ಸರಿ ಅಣ್ಣ, ಸರಿ. ಒಳ್ಳೆ ಬೀಡ್ ಐತಣ್ಣ ದನ ಮಾತ್ರ. ಓಕೆ ಆಗ್ಬೋದು. ಏನು ಅಂದರೆ ಇವೆಲ್ಲ ಅಲ್ಲಿಂದ ಬೇಕು. 8 ಮೇಲೆ ಅನ್ನೋ ಮಾತುಗಳು, 10 ಮೇಲೆ ಅನ್ನುವಂಥ ಮಾತಿದೆ. ಹಾಗೆ ನಾವು ಒಂದು ವಿಡಿಯೋ ನೋಡ್ತಾ ಇದ್ವಿ ಎಡಿಟಿಂಗಲ್ಲಿ. ಏನು ಅಂತ ಹೇಳಿದ್ರೆ ಮೇವು ಮೇಲಿನ ಗಿಡವನ್ನು ಕಡ್ಕೊಂತೀವಿ. ಹಾಂ ಹಾಂ ಹಂಗಾಗಿ ಇನ್ನು ಕೊಂಬು ಮಾಡೋ ಅವಶ್ಯಕತೆ ಲಕ್ಷಣವಾಗಿದೆ. ಒಳ್ಳೆ ಬೀಡು. ಹಾಂ, ಮೈ ಮಾತ್ರ ಪೇಪರ್ ಇದ್ದಂಗೆ ನಾನು ಲೂಸ್ ಮೈ ಒಳ್ಳೆ ಹಾಲು ಬರೋ ಅಂತ ಬಿಡ. ಎಷ್ಟು ಲೂಸ್ ಐತೆ ಮೈ, ಹಂಗಿರ್ಬೇಕು. ಒಳ್ಳೆ ಹಾಲು ಹೊಡೆಯ ಅಂತ ದನ. ಲೂಸ್ ಮೈ ಇದ್ರೆ ಒಳ್ಳೇದಲ್ವಾ? ಇದು 15 ದಿವಸ ಬೇಕಣ್ಣ. 15 ದಿವಸ ಆರಲ್ಲಾಗೈತಿ. ಒಳ್ಳೆ ಒಂದು ಯಾವುದೋ ಒಂದು ಮಿಕ್ಸ್ ಬ್ರೀಡ್ HF ಅಲ್ಲಿ ಏನೋ ಜರ್ಸಿ 2 ಮಿಕ್ಸ್ ತಗೊಂಡೈತೆ. ಹಂಗಾಗಿ ಫ್ಯಾಟಿಗೆ ನಟಿಲ್ಲ, ದೋಖ ಇಲ್ಲ ಅನ್ಸುತ್ತೆ. ಗಸನಾಫಲ್ಲಿ ಹಾಲಿನ ನರಗಳೆಲ್ಲ ತುಂಬ ಚಂದ ಬಿದ್ದಿರ್ತಲ್ಲ. ದನ ಒಳ್ಳೆದ ನರ ಗಿರ ಹೊಡಿಸ್ಕಡಿ ಬರೀ ಚೆನ್ನಾಗಿದೆ. ಕರಿ ತೊಟ್ಟಲ್ಲಿ ಅಂತ ಕರಿ ಬರ್ಸೆ ಓಡೋ ಕರಿನೇ ಬರುತ್ತೆ, ಪೇಂಟ್ ಆಗಿದೆ ಅಷ್ಟೇ ಅದಕ್ಕೆ. ಈಗ ಇಳಿಯಕ್ಕಣ ಟೈಮು 15 ದಿವಸ ಬೇಕು. 15 ದಿವಸ ಮಿನಿಮಮ್. ಟಾರ್ಗೆಲ್ಲ ಚೆನ್ನಾಗಿ ಬರ್ತದೆ. ಹಾಂ ಹಾಂ ಯಾಕಂದರೆ ಇವೆಲ್ಲ ಜರ್ಸಿ ಮತ್ತು HF ಮಿಕ್ಸ್ ಆದಾಗ ನಮಗೆ SNFಗೆ ಫ್ಯಾಟ್ಗೆ ಪರವಾಗಿಲ್ಲ. ಗೊತ್ತಾಗ್ಬಿಡುತ್ತಲ್ಲ. ನೋಡ್ರಿ ಯಾವ ಥರ ದೊಡ್ಡ ಸಿಗುತ್ತೆ. ನಮ್ಮ ಕಡೆ ಹಾಲು ಆರಂಭದಲ್ಲಿ ಹೆಚ್ಚು ಕಡಿಮೆ ಆಗೋದು. ಆದರೆ ಹೋಗ್ತಾ ಒಳ್ಳೆ ಹಾಲು ಸಿಗುವಂಥ ಹಸುಗಳು ನೋಡ್ರಿ. ಭಾಳ ಸಾಧ ಗುಣ, ದಪ್ಪ ನರ ರೀ. ಒಂದು 10 ಮೇಲೆ ಸಿಗೋದಣ್ಣ ಹಾಲು. ಬರ್ತಾನೆ 12, 13, 14 ಏನು ಡೋಕ್ರಣ ಮೇಷನ್ನಂಗೆ ಹಂಗೆ ಮೇಯಿಸ್ಬೇಕಣ್ಣ. ನಾವು ಬರ್ತಂತಂದು ಅವ್ರು ತಗೊಂಡು ಎಲ್ಲೇ ಅಂತ ಕಟ್ಟಿ ಮೇಲಾಗ್ತದೆ ಅದಾಗಬಾರ್ದು. ಅವ್ರು ಕಷ್ಟಪಟ್ಟು ಮೇಯಿಸ್ಬೇಕಣ್ಣ. ಒಳ್ಳೆ ಕ್ಯಾಲ್ಸಿಯಂ ಮಿನರಲ್ಸು ಇವೆಲ್ಲ ಕೊಡಬೇಕು ಈ ಥರ ಹಸುಗಳಿಗೆ. ತಿಂಡಿ ಮೇವು ಇವು ಒಯ್ದು ಮೇಸು ಅಂತಂದ್ರೆ ಅಣ್ಣ ಏನು ಮಾಡ್ತಾರೆ ಗೊತ್ತಾ? ಹೊರಗಡೆ ಅಡ್ಸಕ್ಕೆ ಅದು ಯಾವಾಗ ಆರೋಗ್ಯ ಯಾವಾಗ ಅದೇ ಆಗ್ತಿರೋದು. ಸಾಯಂಕಾಲ ಬಂದು 3 ಲೀಟರ್ ಕರಿತೈತಿ, 4 ಲೀಟರ್ ಕರಿತೈತಿ. ದನ ಮಕ್ಕ ಮೇಯ್ಬೇಕಣ್ಣ. ಮೇಯ್ದು ತಿಂದು ಮನೆಯಲ್ಲ ಕಟ್ಟಿ ಹೆಂಗೆ ಹೋಗ್ಬೋದು ಭೀಮಣ್ಣ? ರೇಟ್ ವಿಚಾರದಾಗ ಹೆಂಗೆ ಹೋಗ್ಬೋದು ಅಣ್ಣ? ರೇಟು ವ್ಯಾಪಾರ ಹೇಳೋದು 1.28. ಹ್ಞೂ ಹೆಚ್ಚು ಕಮ್ಮಿ ಬಂದ್ರೆ ಕೊಡೋಣ. ವ್ಯಾಪಾರದ ಲೆಕ್ಕ ಅಲ್ಲ,
ಸುಮ್ಮನೆ ನಾವು ಹೇಳ್ತೇವೆ ಈಗ ವ್ಯಾಪಾರದ ಹತ್ರ ಬರಲಿ ದನ ನೋಡ್ಲಿ. ಸರಿ ಸರಿ ದನ ಕಣ್ಣ ಹಾಕಿ ಬಂದು ಬೇಡಣ. ಸರಿ ಅಣ್ಣ ಸರಿ ವ್ಯಾಪಾರದ ಭಾಳ ಚರ್ಚೆ ಮಾಡೋದು ಬೇಡ. ಓಕೆ. ಅವ್ರಿಗೆ ಮನಸ್ಸಿಗೆ ಅಂದ್ರೆ ಅವ್ರ ಮನಸ್ಸಿಗೆ ಬಂದ್ರೆ ನಾವು ಒಯ್ಯೋದಣ. ಹಾಂ ನಮ್ಮ ಜೋರ್ದಿಂಬಿಗೆ ಒಯ್ಯಲ್ಲ, ಹ್ಞೂ ದನ ಒಯ್ಲಿ. ಸರಿ ನಮ್ಮ ಇದಕ್ಕೆ ಒಯ್ಯಲ್ಲ ಅವರು. ಅವ್ರಿಗೆ ಮನಸ್ಸಿಗೆ ಬಂದ್ರೆ ಮಾತ್ರ ಅವ್ರಿಗೆ ರೇಟಿಗೆ ಹಿಡಿದು ಮಾತ್ರ ಒಯ್ತಾರ. ಹೌದ್ರಾ? ಈಗ ನೀವು ಹೇಳಿದ್ರೆ ಒಯ್ಯಲ್ಲ ಅವರು. ಬೇಡ ಬಿಡ್ರಿ ನಮಗೆ ಸೊಟ್ಟಾಗಲ್ಲ ಅಂತಾರ. ಹಾಂ ಹಾಂ ಅವ್ರಿಗೆ ಸಟ್ಟ ಅಂತ ಕುತ್ಕೊಂಡು ವ್ಯಾಪಾರ ಮಾಡಲಿ. ಕೊಡೋಣ ಬಜಾರಕ್ಕೆ 5,000 ಕಮ್ಮಿ ಕೊಡೋಣ. ಆಯ್ತಾ. ಬಾ 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 ಬರ. ಇನ್ನೊಂದಿದೆ ಇದು ಒಂದು ಹೆಚ್ಚಪ್ಪ ಗಿರ್ಲಿ ಹಣ್ಣು ಸ್ವಲ್ಪ ಮಿಕ್ಸ್ ಕಾಣ್ತಾ ಇದೆ ನೋಡ್ರಿ ಬಂಧುಗಳೇ. ಹಿಂಗಿದೆ. 15-20 ಲೇಟ್ ಐತಿ. ಹಾಂ ಹಾಂ 15-20 ದಿವಸ ಲೇಟ್ ಆಯ್ತಾ? ಮಿಕ್ಸ್ ಕ್ರಾಸ್ ಬೀಡು. ಸ್ವಲ್ಪ ಗಂಡದ ತಂದ್ವಿ. ಹಾಂ ಹಾಂ ದನ ಸಿಕ್ಕಲ್ಲ, ಗಂಡರು ಅದಕ್ಕೆ ತಂದದ್ದಣ. ನರ ನೋಡ್ರಿ ಹೆಂಗೆ ದೊಡ್ಡಡಿ ಭಾರಿ ನರ ನೋಡುವಂಥದ್ದೇ. ಮೈ ಕೈ ಏನು ತೊಳೆದಿಲ್ಲ ರೈತ್ರೆ. ಹ್ಞೂ ದನ ಕಣ್ಣಿಗೆ ಕಾಣಲ್ಲ, ಹಪ್ಪಳೆ ಆಗ್ತದವು. ಇನ್ನು ನಾಳೆ ಅಷ್ಟೊತ್ತಿಗೆ ಒಂದು 2-3 ದಿವಸ ಬೇಕಣ ಸುಧಾರಿಸಕ್ಕೆ. ಆಮೇಲೆ ಅಲ್ಲಿ ರೈತರು ಮೇವು ಹಾಕೋಣ ಕೊಟ್ಟ ಮೇಲೆ ಈಗ ಅಲ್ಲೊಂದು ಇಲ್ಲೊಂದು ತಗೊಂಡ ದುಡ್ಡು ಕೊಟ್ಬಿಟ್ರವ. ಅದೇ ಕೊಡ್ರಿ ಫಸ್ಟ್ ಅಂತಾರ. ನಾವು ಯಾರಿಗೆ ಕಟ್ಟಕ್ಕೆ ಅಲ್ಲಿ ಯಾರಿಗೆ ಕೊಡಕ್ಕೆ ಬ್ಯಾಂಕಿಗೆ ಕಟ್ಟಕ್ಕೆ ದುಡ್ಡು ಕೊಟ್ಟ ಮೇಲೆ ಅದು ಹಿಂದೆ ಕಟ್ತಾರೆ ಮೇಯಿಸ್ತಂಗ. ಅಲ್ಲಿ 2 ದಿನ ಮೇದ್ರಲ್ಲ, ಹಂಗೆ ಆಗ್ಬಾರ್ದ್ರಿ. ಇಲ್ಲಿ ಬಂದ ದಿವಸ ಮೇಯಲ್ಲ ಮೈ ನೋವಿಗೆ. ಹಾಂ ಇನ್ನು ಉಳಿದಂತೆ ನಿಮಗೆ ಇವತ್ತೇನಪ್ಪ, ಇವತ್ತು ಯಾವುದು ಫ್ರೈಡೆ, ಶುಕ್ರವಾರ ಮಾಡಿದ್ದೀವಿ. ನಾಳೆ ಅಷ್ಟೊತ್ತಿಗೆ 4 ದಿನ ಕಣ್ಣಿಗೆ ಕಾಣ್ತಾವ್ರಿ ದನ. ಸರಿ ಗಣ ಸರಿ. ಆಲ್ಮೋಸ್ಟ್ ಹೇಳಿದರೆ ಮೊದಲನೇ ಸಲ ಎಷ್ಟು ಕೊಟ್ಟಿರೋ ಒಂದು ಏನಾದ್ರು ಮಾಹಿತಿ ಎಲ್ಲ ಒಂದು 12-13 ಬಂದವ. ಏನೋ ಒಂದು 13-14 ಏನು ಡೋಕಲ್ಲ ಮೇಸಿರೋಕ ಅದ್ರ ಮೆಥಡ್ ಮಾಡಕ್ಕೆ. ನಾವು ಈಗ 25 ಲೀಟ್ರ್ ಕರೆ ತಗೊಂಡೋದ್ರೂ 5 ಲೀಟ್ರ್ ಕೊಡ್ತಾವೆ. ಮೇಸ್ಲಿಲ್ಲ ಸಿಗುತ್ತೆ ರೀ, ಅದು ತಕ್ಕ ಮೇಯಿಸ್ಬೇಕು. ಹೌದು. ದನ ಬೀಡ್ ಐತಿ, ಆಯ್ಕೆ ಮಾಡ್ಕೊಂಡು ತಗೊಳ್ರಿ, ತಗೊಂಡು ಮೇಯಿಸ್ಕೊಳ್ರಿ ದನ. ಒಳ್ಳೆ ಗಿರ್ಲ್ಯಾಂಡ್ ಹಸು ನೋಡ್ದಂಗೆ ಆಯ್ತಲ್ಲ. ಹಾಂ ಸೇಮ್ ಹಂಗೆ ಇರುತ್ತೆ ಬೇಕಂದ್ರೆ. ಸರಿ ಅಣ್ಣ ಸರಿ ಆಯ್ತು. ಇನ್ನೊಂದು ಐತೆ ಅಣ್ಣ. ಹಾಂ ತರ್ರಿ ಜರ್ಸಿ ಸಾಯಿವಾಲ್ ಮಿಕ್ಸ್ ಅಣ್ಣ. ಮಿಕ್ಸ್. ಹಾಂ ಮನೆಗೆ ಊಟಕ್ಕೆ ಮುನ್ನೂರು ಅಲ್ಲೂ ತುಪ್ಪಕ್ಕೆ ಒಳ್ಳೆ ಬ್ರೀಡ್ ಇದೆ. ಹಾಂ ಅಣ್ಣ ಇನ್ನೊಂದು 10 ದಿವಸ ಹೋಗುತ್ತಾ? ಹಾಂ ಬೇಕಣ್ಣ, ಒಂದು 10-12 ದಿವಸ ಬೇಕಣ್ಣ. ದನ ಒಳ್ಳೆ ಆದರೆ ಸಾದ ಐತಿ. ಆಯ್ಕೆ ಮಾಡ್ಕೋಬೇಕು. ಈ ಥರ ಒಂದು ಬ್ರೀಡ್ ಇದೆ ಅಂತಂದರೆ HFಗಳ ಮಧ್ಯೆ ಒಂದು ಫ್ಯಾಟ್ SNFಗೆ ಇಟ್ಕೋಬೋದು. ಇದು ಮೊನ್ನೆ ಬಂತಣ್ಣ, ಇದು 28 ಸಾತ್ ಬಂದು. ಹಾಂ ಹಾಂ ಎಲ್ಲ ಕೊಟ್ಟು ಇದು ಒಂದು ಐತಿ. ಸಾದಿ ಐತಲ್ರಿ ಸಾಕಾರೆ ನೋಡ್ರಿ. ಹಾಂ ವ್ಯಾಪಾರ ಆಗಿತ್ತಣ್ಣ. ಹಾಂ 4,000 ಅಡ್ವಾನ್ಸ್ ಕೊಟ್ಟಿದ್ರಣ್ಣ. ಹಾಂ 84,000 ಆಗಿತ್ತು. ಹಾಂ ಅವ್ರಿಗೆ ಏನೋ ದುಡ್ಡು ಅಡ್ಜಸ್ಟ್ಮೆಂಟ್ ಆಗಲಿಲ್ಲಣ್ಣ. ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ತಗೊಂತೀವಿ ಮಾರ್ಕೋಣ ಅಂದ್ರೆ ಲೀಟ್ರಾಗ ಐತಣ್ಣ ಅದು. ಸರಿ ಬರೀ 4,000 ಬಿಟ್ಟು 80ಕ್ಕೂ ಕೊಡ್ತಾವೆ. 80ಕ್ಕೂ ಸಿಗೋ ಚಾನ್ಸ್ ಇದೆ. 84 ಕೊಟ್ಟು ಸಾಚ. ಓಕೆ ಒಳ್ಳೆ ಲೆಂತ್ ಇರ್ತಕ್ಕಂಥ ಬ್ರೀಡ್. ಭಾರಿ ಬಿಡ ಇದೆ. ಆಗ್ತೀನಿ ಎಡಿಟ್ ಮಾಡಿ.